Hi everyone, I'm continuing this Godfather series in this episode. I'm naming it as The Great Italian Wedding. ನಾನು ಇದಕ್ಕೆ ಗ್ರೇಟ್ ಇಟಾಲಿಯನ್ ವೆಡ್ಡಿಂಗ್ ಅಂತ ಯಾಕೆ ಕರೆದಿದ್ದೀನಿ ಅಂದ್ರೆ ಈ ಒಂದು ವೆಡ್ಡಿಂಗ್ ಸೀಕ್ವೆನ್ಸ್ ನ ದಾಟಿ ಗಾಡ್ ಫಾದರ್ ಮೂವಿನ ಕಂಪ್ಲೀಟ್ ಮಾಡೋಕೆ ನನಗೆ ತುಂಬಾ ಟೈಮ್ ಹಿಡಿತು. ಅಂದ್ರೆ ಮಿನಿಮಮ್ ಒಂದು ಅರ್ಧ ವರ್ಷ ಹತ್ರ. ಯಾಕಂದ್ರೆ ನಾನು ಈ ಮೂವಿ ಸ್ಟಾರ್ಟ್ ಮಾಡೋದಕ್ಕೆ ಈ ವೆಡ್ಡಿಂಗ್ ಸೀಕ್ವೆನ್ಸ್ ನೋಡ್ತಾ ಬೋರ್ ಹೊಡೆದು ಏನು ಗೊತ್ತಾಗ್ದಲೆ ಎತ್ತಿಕ್ಕಿ ಈ ತರ ಮಾಡಿ ತುಂಬಾ ರೆಕಮೆಂಡ್ ಮಾಡ್ತಿದ್ರು ಎಲ್ಲಾರು ಈ ಮೂವಿ ನೋಡು ಅಂತ. ಆದ್ರೆ ಈ ಮೂವಿ ನೋಡೋಕ್ಕಾಗಲಿಲ್ಲ, ಯಾಕಂದ್ರೆ ಇದೊಂದು ವೆಡ್ಡಿಂಗ್ ಸೀಕ್ವೆನ್ಸ್ ಇಂದ. ಬಟ್ ಲೇಟರ್ ಆನ್ ಈ ಒಂದು ಎಪಿಸೋಡ್ ನ ಮುಗಿಸಿದ ಮೇಲೆ ನನಗೆ ಗೊತ್ತಾಗಿದ್ದು ಇದು ಇಡೀ ಗಾಡ್ ಫಾದರ್ ಪ್ರಪಂಚಕ್ಕೆ ನಮ್ಗೆಲ್ಲರಿಗೂ ಕರ್ಕೊಂಡು ಹೋಗೋ ಒಂಥರ ಇನ್ವಿಟೇಷನ್ ಇದ್ದಂಗೆ. ಅಂದ್ರೆ ಎಲ್ಲಾರನ್ನೂ ಇಂಟ್ರೊಡಕ್ಷನ್ ಮಾಡ್ಕೊಡುತ್ತೆ ವೆಡ್ಡಿಂಗ್ ಸೀಕ್ವೆನ್ಸ್. ಈಗ ಗಾಡ್ ಫಾದರ್ ಯಾರು, ಅವನ ವ್ಯಕ್ತಿತ್ವ ಏನು, ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು, ಅವನ ವಿರೋಧಿಗಳು ಯಾರು, ಡಾನ್ ಎಂಪೈರ್ ಇರೋ ಪೊಸಿಷನ್ ಏನೇನು, ಆ ಪೊಸಿಷನ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ, ಇದೆಲ್ಲವನ್ನು ಒಂದೇ ಕಡೆ ಹಾಕಿ ಎಲ್ಲಾರನ್ನೂ ಒಂದೇ ಕಡೆ ಹಾಕಿ ನೋಡ್ತಾ ಇರೋ ಪ್ರೇಕ್ಷಕರಿಗೆ ಒನ್ಸ್ ಅಂಡ್ ಓನ್ಲಿ ಇಂಟ್ರೊಡಕ್ಷನ್ ಕೊಟ್ಟು ಮುಂದೆ ಬರೋ ಸೋ ಮಚ್ ಡ್ರಾಮಾ, ಇಂಟೆನ್ಸ್ ಡ್ರಾಮಾಗೆ ಅಡಿಪಾಯ ಹಾಕೊಡೋದೆ ಈ ಒಂದು ವೆಡ್ಡಿಂಗ್ ಸೀಕ್ವೆನ್ಸ್. ಮತ್ತೆ ಈ ಗಾಡ್ ಫಾದರ್ ನಾವೆಲ್ ನ ಓದಿರೋ ಎಷ್ಟೊಂದು ಜನಕ್ಕೆ ಕೂಡ ಈ ಒಂದು 35 ನಿಮಿಷ ಇರೋ ಈ ವೆಡ್ಡಿಂಗ್ ಸೀಕ್ವೆನ್ಸ್ ನ ದಾಟಿ ಈ ಮೂವಿ ಮುಗಿಸೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತೆ ಯಾವ ಕ್ಯಾರೆಕ್ಟರ್ ಯಾವ್ದು ಏನು ಅಂತ ಗೊತ್ತಾಗದಿರೋ ಕಾರಣ ನಾವೇ ಸೋದ್ದೆ ಇದ್ರೆ ಆ ನಾಲೆಡ್ಜ್ ಕಮ್ಮಿ ಇರೋದ್ರಿಂದ ಈ ವೆಡ್ಡಿಂಗ್ ಸೀಕ್ವೆನ್ಸ್ ಸ್ವಲ್ಪ ಎಳೆಯುತ್ತೆ. ಬಟ್ 3-4 ಟೈಮ್ಸ್ ನೀವು ಇದನ್ನ ವಾಚ್ ಮಾಡಿದ್ರೆ ಈ ಒಂದು ವೆಡ್ಡಿಂಗ್ ಸೀಕ್ವೆನ್ಸ್ ನ ಗ್ರೇಟ್ನೆಸ್ ತಿಳಿಯುತ್ತೆ. ಅದಕ್ಕೆ ನಾನು ಈ ಒಂದು ವೆಡ್ಡಿಂಗ್ ಸೀಕ್ವೆನ್ಸ್ಗೆ ದ ಗ್ರೇಟ್ ಇಟಾಲಿಯನ್ ವೆಡ್ಡಿಂಗ್ ಅಂತ ಇಟ್ಟಿದ್ದೀನಿ. ಮತ್ತೆ ಅದಕ್ಕೆ ರೀಸನ್ ಕೂಡ ಇದೆ. ಕಪೋಲಾ ಪ್ರೊಡಕ್ಷನ್ ಟೀಮ್ ಜೊತೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದ್ದಾಗ ಕನ್ವಿನ್ಸ್ ಮಾಡಿ ಹತ್ತತ್ರ 750 ಜನ ಕ್ರೂ ಮೆಂಬರ್ಸ್, ಸಪೋರ್ಟಿಂಗ್ ಸ್ಟಾಫ್, ಜೂನಿಯರ್ ಆರ್ಟಿಸ್ಟ್ ನ ಹಿಡ್ಕೊಂಡು ಹತ್ತತ್ರ ಒಂದು ವಾರ ಗಟ್ಟಲೆ ಶೂಟ್ ಮಾಡಿ ಈ ಒಂದು ಮಾಸ್ಟರ್ ಸ್ಟ್ರೋಕ್ ನ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತಿಗೂ ಒಂದು ಮೂವಿಗೆ ಇಂಟ್ರೊಡಕ್ಷನ್ ಹೆಂಗ್ ಕೊಡ್ಬೇಕು, ಆ ಒಂದು ಡ್ರಾಮಾಗೆ ಒಂದು ಲೀಡ್ ನ ಹೆಂಗ್ ಕೊಡ್ಬೇಕು, ಇಷ್ಟು ದೊಡ್ಡ ಯೂನಿವರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದು 2 ಫಿಲಂ 3 ಫಿಲಂ ಅಲ್ಲಿ, ಒಂದು ಸೀರೀಸ್ ಆದ್ರೆ ಓಕೆ, ಬಟ್ ಓನ್ಲಿ 1 and 2 ಫಿಲಂ ನಾವು ಮಾಡ್ತಿದ್ವಿ ಅಂದಾಗ ಒಂದು ಇಂಟೆನ್ಸ್ ಡ್ರಾಮಾಗೆ ಯಾವ ತರ ನಾವು ಲೀಡ್ ಕೊಡ್ಬೋದು ಅನ್ನೋದನ್ನ ಕಪೋಲಾ ಈ ಒಂದು ಮ್ಯಾರೇಜ್ ಸೀಕ್ವೆನ್ಸ್ ಅನ್ನೋ ಮಾಸ್ಟರ್ ಸ್ಟ್ರೋಕ್ ಇಂದ ಪ್ರೂವ್ ಮಾಡಿದ್ದಾರೆ. ಕಪೋಲಾ ಅವರು ಯಾವ್ಯಾವ ತರ ಯಾವ್ಯಾವ ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ನ ಅಥವಾ ಒಂದು ಸಿಚುವೇಶನ್ ನ ಹೇಗೆ ಇಂಟ್ರೊಡಕ್ಷನ್ ಮಾಡ್ಕೊಡ್ತಾರೆ ಅಂದ್ರೆ ಒಂದು ಕ್ಯಾಮ್ರಾ ಮೂಲಕ, ಅದು ನಾರ್ಮಲ್, ಇನ್ನೊಂದು ವಾಯ್ಸ್ ಓವರ್ ಇಲ್ಲ ಡೈಲಾಗ್ಸ್ ಮೂಲಕ. ಇಲ್ಲಿ ಕಪೋಲಾ ಅವರು ಈ ತರ ತುಂಬಾ ಕ್ಯಾರೆಕ್ಟರ್ಸ್ ಗಳನ್ನ ಒಂದೊಂದು ರೀತಿಯಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಈಗ ಎಕ್ಸಾಂಪಲ್ಗೆ ಮದುವೆ ಆಗ್ತಿರೋದು ಕಾನಿ ಕಾರ್ಲಿಯೋನಿ, ಡಾನ್ ನ ಏಕೈಕ ಮಗಳು. ಅವಳೇ ಬ್ರೈಡ್ ಅಂತ ಯಾಕೆ ತೋರಿಸಿದ್ದಾರೆ, ಯಾರು ಅದನ್ನ ಹೇಳಲ್ಲ. ಕ್ಯಾಮ್ರಾ ಕಾನಿನ ತೋರಿಸುತ್ತೆ, ಅವಳು ಬ್ರೈಡಲ್ ಡ್ರೆಸ್ ಅಲ್ಲಿ ಇದ್ದಾಳೆ, ಮತ್ತೆ ಕೊಡ್ತಾ ಇರೋ ಗಿಫ್ಟ್ ನೆಲ್ಲ ಇಸ್ಕೊಂತ ಇದ್ದಾಳೆ. ಹಂಗಾಗಿ ಒಂದು ಕ್ಯಾಮ್ರಾ ಮೂಲಕನೇ, ವಿಜುವಲ್ ಮೂಲಕನೇ ಕಾನಿ ಕಾರ್ಲಿಯೋನಿ ಇಂಟರ್ವ್ಯೂ ಮಾಡಿದ್ದಾಯ್ತು. ಡಾನ್ ಅವ್ರನ್ನ ಯಾವ ತರ ಇಂಟರ್ವ್ಯೂ ಮಾಡಿದ್ದಾರೆ, ಅವ್ರನ್ನ ಇಂಟರ್ವ್ಯೂ ಮಾಡಿರೋದು ಒಂದು 5 minutes ಝೂಮ್ ಔಟ್ ಆಫ್ ಒನ್ ಕ್ಯಾರೆಕ್ಟರ್. ಅಂದ್ರೆ ಬೋನಸೆರಾ ಅನ್ನೋ ಒಂದು ಕ್ಯಾರೆಕ್ಟರ್ ಗಾಡ್ ಫಾದರ್ ಜೊತೆ ಮಾತಾಡ್ತಾ ಇರುತ್ತೆ. ಬೋನಸೆರಾ ಫೇಸ್ ಇಂದ 5 minutes ಝೂಮ್ ಔಟ್ ಆಗಿ ಗಾಡ್ ಫಾದರ್ ಇಂಟ್ರೊಡಕ್ಷನ್ ಮಾಡುತ್ತೆ. ಆದ್ರೆ ಗಾಡ್ ಫಾದರ್ ಇಂಟ್ರೊಡ್ಯೂಸ್ ಮಾಡೋದು ಕ್ಯಾಮ್ರಾ, ಬಟ್ ಅವರ ವ್ಯಕ್ತಿತ್ವನ ಇಂಟ್ರೊಡ್ಯೂಸ್ ಮಾಡೋದು ಅವರಿಬ್ಬರ ನಡುವೆ ಆಗೋ ಸಂಭಾಷಣೆ. ಬೊನಸೆರಾ ನ್ಯೂಯಾರ್ಕ್ ಅಲ್ಲಿರೋ
ಶ್ರೀಮಂತರಲ್ಲಿ ಅವನು ಒಬ್ಬ. ಅವನ ಹತ್ರ ಕಾಸಿತ್ತು, ಪವರ್ ಇತ್ತು, ಎಲ್ಲ ಇತ್ತು. ಬಟ್ ಅವನ ಮಗಳಿಗೆ ಆದ ಅನ್ಯಾಯಕ್ಕೆ ಅವನಿಗೆ ನ್ಯಾಯ ಸಿಗಲಿಲ್ಲ. ಕೋರ್ಟ್ ಅಲ್ಲಿ ಮತ್ತೆ ಪೊಲೀಸ್ ಬೈಔಟ್ ಆದಾಗ ಅವನ ಮಗಳಿಗೆ ಆದ ಅನ್ಯಾಯಕ್ಕೆ ಯಾವತ್ತೂ ಗಾಡ್ ಫಾದರ್ ಹೆಲ್ಪ್ ಕೇಳದೆ ಇರೋನು ಆ ಗಾಡ್ ಫಾದರ್ ಮಗಳ ಮದ್ವೆ ದಿನ ಬಂದು ಆ ಹೆಲ್ಪ್ ನ ಕೇಳ್ತಾ ಇರ್ತಾನೆ. ಅದಕ್ಕೆ ಗಾಡ್ ಫಾದರ್ ಏನ್ ಹೇಳ್ತಾನಲ್ಲ, ಅದು ಗಾಡ್ ಫಾದರ್ ವ್ಯಕ್ತಿತ್ವನ ಪರಿಚಯ ಮಾಡ್ಕೊಡುತ್ತೆ. ಬೋನಸ್ ತರ ಹೇಳ್ತಾನೆ, ನಿನಗೆ ಎಷ್ಟು ಬೇಕಾದ್ರೂ ಕಾಸು ಕೊಡ್ತೀನಿ, ಆದ್ರೆ ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ನಂಗೆ ನ್ಯಾಯ ಒದಗಿಸ್ಕೊಡು ಅಂತ. ಆದ್ರೆ ಅವಾಗ ಡಾನು ಬೇಸರದಿಂದ ಈ ಮಾತನ್ನ ಹೇಳ್ತಾನೆ, ಇಫ್ ಯು ವುಡ್ ಕಮ್ ಫಾರ್ ಮೀ ಫ್ರೆಂಡ್ಶಿಪ್, ನೀನ್ ನನ್ನ ಹತ್ರ ಫ್ರೆಂಡ್ಶಿಪ್ ಇಂದ ಬಂದಿದ್ರೆ ನಿನ್ ಮಗಳಿಗೆ ತೊಂದರೆ ಕೊಟ್ಟವರು ನನ್ನ ವಿರೋಧಿಗಳಾಗ್ತಾ ಇದ್ರು, ಅವಾಗ ನಿನ್ ಬಗ್ಗೆ ಹೆದರಿಕೆ ಇಟ್ಕೊಂತ ಇದ್ರು ಅಂತ ಹೇಳ್ತಾರೆ. ಏಕೆಂದ್ರೆ ಅವ್ರಿಗೆ ಕಾಸು ಅವರ ಆಲಿವ್ ಆಯಿಲ್ ಬಿಸ್ನೆಸ್ ಇಂದ ಕೂಡ ಬರುತ್ತೆ. ಬಟ್ ಇಲ್ಲಿ ಬೇಕಾಗಿರೋದು ಅವ್ರಿಗೆ ಬೋನಸ್ ಇರೋ ಫ್ರೆಂಡ್ಶಿಪ್. ಯಾಕೆಂದ್ರೆ ಡಾನು ಗಾಡ್ ಫಾದರ್ ಅನ್ಸ್ಕೊಂಡಿರೋದು ದುಡ್ಡಿಂದ ಅಲ್ಲ, ಮತ್ತೆ ಒಬ್ಬರನ್ನ ಬೈಔಟ್ ಮಾಡೋದ್ರಿಂದ ಅಲ್ಲ. ಒಬ್ರು ಬಡವರಿಗೆ, ಇಲ್ಲ ಅಂದ್ರೆ ತುಳಿತಕ್ಕೊಳಗಾದವ್ರಿಗೆ, ಅವನ ಕಮ್ಯುನಿಟಿಯಲ್ಲಿ ಯಾರಿಗಾದ್ರು ಅನ್ಯಾಯ ಆದಾಗ ಅವ್ರ ಕಡೆ ಸ್ಟುಡ್ ಅಪ್ ಆಗಿದ್ದಕ್ಕೆ ಗಾಡ್ ಫಾದರ್ ಹೆಸರು ಬಂದಿರೋದು. ಎಕ್ಸಿಸ್ಟಿಂಗ್ ಲಾ ಆಫ್ ದಿ ಲ್ಯಾಂಡ್ ಅಲ್ಲಿ ಅಟ್ 1945 ವಾರ್ ಟೈಮ್ ಅಲ್ಲಿ ಇರೋ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸೊಸೈಟಿ ಮತ್ತೆ ಅದರ ಲಾ ಆಫ್ ದಿ ಲ್ಯಾಂಡ್ ಹಾಳಾಗೋದಾಗ ಬಡವರಿಗೆ ಆಗ್ತಿದ್ದ ಅನ್ಯಾಯಕ್ಕೆ, ದಬ್ಬಾಳಿಕೆಗೆ ಯಾರಾದ್ರೂ ಒಂದು ನ್ಯಾಯ ಒದಗಿಸ್ಲೇಬೇಕಲ್ವಾ. ಅದಕ್ಕೆ ಕೆಲವು ಈ ತರ ಫ್ಯಾಮಿಲೀಸ್ ಹೆಲ್ಪ್ ಮಾಡ್ತಾ ಇದ್ವು, ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲೀಸ್. ಆ ಫ್ಯಾಮಿಲೀಸ್ ಅಲ್ಲಿ ಡಾನ್ ಕಾರ್ಲಿಯೋನಿ ಕೂಡ ಹೋಗ್ಬೇಕು. ಬಟ್ he is the most influential man in New York underworld and even in the society. ಇನ್ನು ಎರಡನೇದು ಡಾನ್ ವಿಟೋ ಕಾರ್ಲಿಯೋನಿಯ ಫ್ಯಾಮಿಲಿ ಬಗ್ಗೆ. ಈ ಫ್ಯಾಮಿಲಿಯಲ್ಲಿ ಮುಖ್ಯವಾದ ಕ್ಯಾರೆಕ್ಟರ್ ಮತ್ತೆ ನಂಗೆ ತುಂಬಾ ಇಷ್ಟವಾದ ಕ್ಯಾರೆಕ್ಟರ್ ಸ್ಯಾಂಟಿನೋ ಕಾರ್ಲಿಯೋನಿ, ಆಲ್ ನೋನ್ ಆಸ್ ಸನ್ನಿ. ಟಾಲ್, ಬಿಗ್ ಮೌತ್, ಬಿಗ್ ಹಾರ್ಟೆಡ್, ಅಗ್ರೆಸಿವ್, ಹಾಟ್ ಟೆಂಪರ್ಡ್ ಸನ್ನಿ. ಬಟ್ ಬೈ ಹಾರ್ಟ್ ಸನ್ನಿ ಒಂಥರ ಮಗು ಇದ್ದಂಗೆ. ತನ್ನ ತಮ್ಮಂದ್ರಾದ ಫ್ರೆಡೋ ಮತ್ತೆ ಮೈಕಲ್ ಮತ್ತೆ ತಂಗಿ ಕಾನಿ ಕಾರ್ಲಿಯೋನಿಗೆ ಬಿಗ್ ಬ್ರದರ್. ತನ್ನ ತಂದೆಯ ಡಾನ್ ಎಂಪೈರ್ಗೆ ಸೆಕೆಂಡ್ ಡಾನ್. ತನ್ನ ಕ್ಯಾಪ್ಟನ್ಸ್ ಮತ್ತೆ ಸೋಲ್ಜರ್ಸ್ಗೆ ಅನ್ಅಫಿಷಿಯಲ್ ಡಾನ್. ಸ್ಯಾಂಟಿನೋನ ಒಳ್ಳೆತನಕ್ಕೆ ಸಾಕ್ಷಿ ಟಾಮ್ ಹೇಗನ್. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಬೀದಿ ಬದಿಯಲ್ಲಿದ್ದ ಟಾಮ್ ಹೇಗನ್ನ ಮನೆ ಕರ್ಕೊಂಡ್ಬಂದು ಅಡಾಪ್ಟ್ ಮಾಡಿ ತನ್ನ ತಮ್ಮನ ಜೊತೆ ಅವನೊಬ್ಬ ತಮ್ಮನಾಗಿ ಸಾಕಿ ಇವತ್ತಿಗೆ ಡಾನ್ಗೆ ಒಬ್ಬ ಕ್ಯಾನ್ಸಿಲೇರಿಯಾಗಿ ಆಗೋ ತರ ನೋಡ್ಕೊಂಡಿರೋ ಸನ್ನಿಯ ಒಳ್ಳೆತನ ಇದರಿಂದನೇ ಗೊತ್ತಾಗುತ್ತೆ. ಇನ್ನು ಕಪೋಲ ಅವರು ಸನ್ನಿ ಅಗ್ರೆಷನ್ ಮತ್ತೆ ಹಾರ್ಟ್ ಟೆಂಪರ್ನೆಸ್ ನ ಹೇಗೆಲ್ಲ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದ್ರೆ, FBI ಏಜೆಂಟ್ ಕಾರ್ ಹತ್ರ ಹೋಗಿ ಅಲ್ಲಿ ಕಾರ್ಗೆ ಹೋಗ್ದು ವಾಪಸ್ ಬರ್ಬೇಕಾದ್ರೆ ಅಲ್ಲಿ ಒಬ್ಬ ಕ್ಯಾಮ್ರಾ ಎಸ್ದು ಸಡನ್ ಆಗಿ ರಿಯಲೈಸ್ ಆಗಿ ಆ ಕ್ಯಾಮ್ರಾ ಹೊಡೆದೋದ್ರಿಂದ ಅವನ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಅಲ್ಲೇ ತಿಳ್ಕೊಂಡು ತನ್ನ ಜಾಬಿಂದ ಕಾಸನ್ನ ಬಿಸಾಕಿ ಬರ್ತಾನೆ. ಅಂದ್ರೆ ಅಟ್ ಎ ಟೈಮ್ ಸನ್ನಿ ಹಾರ್ಟ್ ಟೆಂಪರ್ನೆಸ್ ಮತ್ತೆ ಕೈಂಡ್ನೆಸ್ ಸೈಡ್ ಆಫ್ ಇಸ್ ಹಾರ್ಟ್ ಎರಡನ್ನು ಒಂದೇ ಸೀನ್ ಅಲ್ಲಿ ಕಪಲ್ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈ ಮದುವೆ ಸೀಕ್ವೆನ್ಸ್ ಅಲ್ಲೇ ಡಾನು ಒಬ್ರು ಬರೋವರೆಗೂ ಫ್ಯಾಮಿಲಿ ಫೋಟೋ ತೆಗ್ಸಲ್ಲ ಅಂತ ಹೇಳ್ತಾರೆ. Where's Michael? What? Don't worry, it's okay. We're not taking the picture without Michael. ವೆಯ್ಟ್ ಮಾಡ್ತಾರೋ ಈ ಮೈಕಲ್ ಕಾರ್ಲಿಯೋನೆ ನಮ್ಮ ಕಥಾನಾಯಕ. ಗಾಡ್ ಫಾದರ್ ಪಾರ್ಟ್ 1 ಅಂಡ್ ಪಾರ್ಟ್ 2 ಈ ಎರಡು ಮೂವಿಯಲ್ಲಿ ಬರೋ ಇಂಟೆನ್ಸ್ ಡ್ರಾಮಾಗೆ ಇವರೇ ಬಾಸು. ಇಡೀ ಕ್ಯಾರೆಕ್ಟರ್ ಆರ್ಕಲ್ಲೇ ಯೂಟರ್ನ್ ಹೊಡೆದಿರೋ ಬಾಸು. ಯಾಕೆ ಯೂಟರ್ನ್ ಹೊಡೆದವರು ಅಂತ ಹೇಳ್ತೀನಿ ಅಂದ್ರೆ, ತನ್ನ ತಂದೆ ಯಾವ ಬಿಸ್ನೆಸ್ ಅಲ್ಲೂ ಇನ್ಕ್ಲೂಡ್ ಆಗಲ್ಲ ಅಂತ USA ಮರೈನ್ ಅಲ್ಲಿ 1945 ನಡೆದ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ತನ್ನ ತಂದೆ ಕಾನಿ ಮದುವೆ ಬಂದ್ರು ಇವರು
ನೆಕ್ಸ್ಟ್ ಇಡೀ ನ್ಯೂಯಾರ್ಕ್ ಅಂಡರ್ ವರ್ಲ್ಡ್ ಅಲ್ಲೇ ಅನ್ಡಿಫಿಟೆಡ್ ಕಿಂಗ್ ಆಗಿ ಮೆರಿತಾನೆ ಅನ್ನೋದು ಆ ಮದುವೆ ಬಂದಿರೋ ಯಾರಿಗೂ ಊಹೆನೇ ಇರಲಿಲ್ಲ. ಜೊತೆಗೆ ಅವನ ಜೊತೆ ಬಂದಿದ್ದ ತನ್ನ ಗರ್ಲ್ ಫ್ರೆಂಡ್ ಕೂಡ ಅದರ ಒಂದೇ ಒಂದು ಸುಳಿವು ಕೂಡ ಇರಲಿಲ್ಲ. ಆದ್ರೆ ತನ್ನಲ್ಲೇ ಇದ್ದ ಆ ಗತ್ತು ಮತ್ತೆ ಗಾಂಭೀರ್ಯ ಆಲ್ಮೋಸ್ಟ್ ಡಾನ್ ವಿಟೋ ಕಾರ್ಲಿಯೋನೆಗೆ ಮ್ಯಾಚ್ ಆಗ್ತಿತ್ತು ಅನ್ನೋದು ಸ್ವತಃ ಮೈಕಲ್ ಕಾರ್ಲಿಯೋನೆ ಕೂಡ ಗೊತ್ತಿರಲಿಲ್ಲ. ಇನ್ನು ಕೆ ಆಡಮ್ಸ್ ನ ಆಡಿಯನ್ಸ್ ಟ್ರೀಟ್ ಮಾಡಿರೋ ಕಪಾಲ ಮೈಕಲ್ ಕಾರ್ಲಿಯೋನೆ ಮತ್ತೆ ಕೆ ಆಡಮ್ಸ್ ನಡೆಯೋ ಕಾನ್ವರ್ಸೇಷನ್ ಅಲ್ಲಿ ಒಂದ್ 3-4 ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಮೊದಲನೇದಾಗಿ ಲೂಕಾ ಬ್ರಾಸಿ ಮೋಸ್ಟ್ ಟೆರಿಫೈಡ್ ಅಂಡ್ ನಟೋರಿಯಸ್ ಕಿಲ್ಲರ್ ಇನ್ ನ್ಯೂಯಾರ್ಕ್ ಅಟ್ ದಟ್ ಟೈಮ್ ಅಂಡ್ ಡಾನ್ ನ ಮೊದಲನೇ ಸೋಲ್ಜರ್ ಆಗಿದ್ದವನು. ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡೋ ಸೋಲ್ಜರ್, ಅಂದ್ರೆ ಅಸಾಸಿನೇಷನ್ ಅಂಡ್ ಕಿಲ್ಲಿಂಗ್ ಮಾಡೋ ನಟೋರಿಯಸ್ ವ್ಯಕ್ತಿ. ಅವನ ಬಗ್ಗೆ ಕೆಲವು ಇನ್ಸಿಡೆಂಟ್ ಗಳನ್ನ ಹೇಳ್ತಾ ಮೈಕಲ್ ಕೆ ಆಡಮ್ಸ್ಗೆ ಅದನ್ನ ಹೇಳ್ತಾ ಲೂಕಾ ಬ್ರಾಸಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಎರಡನೇದು ಫ್ರೆಡೋ ಕಾರ್ಲಿಯೋನೆ, ಡಾನ್ ನ ಎರಡನೇ ಮಗ, ಮೈಕಲ್ ನ ಎರಡನೇ ಅಣ್ಣ. ಅವನ್ನ ಕೂಡ ಇವರಿಬ್ಬರ ಕನ್ವರ್ಸೇಷನ್ ನಡಿಬೇಕಾದ್ರೆ ಪರಿಚಯ ಮಾಡ್ಕೊಡ್ತಾರೆ. ಮೂರನೇದು ಜಾನಿ ಫಾಂಟೇನ್ ಡಾನ್ ಗಾಡ್ ಫಾದರ್ ನ ಗಾಡ್ ಸನ್ ಮತ್ತೆ ಪ್ರೆಸೆಂಟ್ ಹಾಲಿವುಡ್ ನ ಒಬ್ಬ ಸೂಪರ್ ಸ್ಟಾರ್. ನಾಲ್ಕನೇದು ಟಾಮ್ ಹೇಗನ್ ನ ಸನ್ನಿ ಅಡಾಪ್ಟ್ ಮಾಡ್ಕೊಂಡಿದ್ದು ಮತ್ತೆ ಅವನ್ನ ಬೀದಿ ಬದಿಯಿಂದ ತಗೊಂಡು ಸಾಕಿದ್ದು ತನ್ನ ಮನೇಲಿ ಇಟ್ಕೊಂಡಿದ್ನ ಇವರಿಬ್ರು ಮಾತಾಡ್ಬೇಕಾದ್ರೆ ಕಪಾಲ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇನ್ನು ಡಾನ್ ನ ಎಂಪೈರ್ ಅಲ್ಲಿ ಕ್ಯಾಪ್ಟನ್ಸ್ ಆಗಿದ್ದ ಪೀಟರ್ ಕ್ಲೆಮೆನ್ಸಾ ಮತ್ತೆ ಟೆಜಿಯೋನ, ಹಾಗೆ ಕಾರ್ ಡ್ರೈವರ್ ಆಗಿದ್ದ ಪಾಲಿ ಗಟೋನ, ಹಾಗೆ ನ್ಯೂಯಾರ್ಕ್ ಅಲ್ಲಿ ಅವಾಗ ಪ್ರೆಸೆಂಟ್ ಇದ್ದ ಅದರ್ ಫ್ಯಾಮಿಲಿ ಡಾನ್ಸ್ ಆಗಿದ್ದ ಬಾರ್ಜಿನಿ ಮತ್ತೆ ಟಟಾಲಿಯನ್ನ ಕೂಡ ಕಪಾಲ ಅವ್ರು ತೋರಿಸ್ತಾರೆ. ಈ ಮದುವೆ ನಡುವೆನೆ ಗಾಡ್ ಫಾದರ್ಗೆ ಕಂಟಿನ್ಯೂಸ್ ಮೀಟಿಂಗ್ಸ್ ಇರುತ್ತೆ. ಕೆಲವು ವಿಶಸ್ಗೆ ಮತ್ತೆ ಕೆಲವು ರಿಕ್ವೆಸ್ಟ್ಗೆ. ಇಡೀ ನ್ಯೂಯಾರ್ಕ್ ಗೊತ್ತಿತ್ತು ನೋ ಸಿಸಿಲಿಯನ್ ಕ್ಯಾನ್ ರಿಫ್ಯೂಸ್ ಅಂಡ್ ರಿಕ್ವೆಸ್ಟ್ ಆನ್ ಹಿಸ್ ಡಾಟರ್ಸ್ ವೆಡ್ಡಿಂಗ್ ಡೇ ಅಂತ. ಅದಕ್ಕಾಗಿ ಜಾನಿ ಫಾಂಟೇನ್ ನ ಹಾಲಿವುಡ್ ಟ್ರಬಲ್ಗೆ ಒಂದು ಸೊಲ್ಯೂಷನ್ ಕೊಡ್ತಾನೆ. ಹಾಗೆ ಬೋನಸ್ ಇರೋ ಮಗಳಿಗೆ ಆಗ್ತಿರೋ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ. ವಿಶಸ್ ಮಾಡಕ್ ಬಂದಿರೋ ಲೂಕಾ ಬ್ರಾಸಿ ವಿಶಸ್ ನ ಕೇಳ್ತಾರೆ. ಮತ್ತೆ ಇನ್ಯಾರೋ ನ್ಯೂಯಾರ್ಕ್ ಅಲ್ಲಿ ಇರೋಕೆ ಜಾಗ ಕೇಳಿದಾಗ ಅದನ್ನು ಓಕೆ ಅಂತ ಹೇಳುತ್ತೆ. ಹೀಗೆ ಇಡೀ ನ್ಯೂಯಾರ್ಕ್ ಅವತ್ತು ಡಾನ್ ಇಂದ ಫೇವರ್ ಪಡ್ಕೊಳಕ್ಕೆ ಆತನ ಮಗಳ ಮದುವೆ ಬಂದಿತ್ತು. ಈ ವೆಡ್ಡಿಂಗ್ ಸೀಕ್ವೆನ್ಸ್ ನ ಎಕ್ಸ್ಪ್ಲೇನ್ ಮಾಡಿರೋದು ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಎಪಿಸೋಡ್ ಸಿಗೋವರೆಗೂ ಥ್ಯಾಂಕ್ ಯು.